ಪವನ್ ಕಲ್ಯಾಣ್ ಅವರು ಕೇಳ್ತಿರುವ ಪ್ರಶ್ನೆ ಸ್ಪಷ್ಟವಾಗಿದೆ ನೋಡಿ. ಪ್ರಮಾದ ಆಗಿದೆ. ಕೋಟ್ಯಾಂತರ ಮಂದಿ ಸನಾತನ ಧರ್ಮದ ಪಾಲಕರಿಗೆ ಧಕ್ಕೆ ಉಂಟಾಗಿದೆ. ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಬೆರೆಸಲಾಗಿತ್ತು. ಅದನ್ನು ನಾವೆಲ್ಲರೂ ಕೂಡ ತಿಂದಿದ್ದೇವೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ. ಇದು ಅವರ ಧಾರ್ಮಿಕ ಭಾವನೆಗೆ ಅತಿ ದೊಡ್ಡ ಘಾಸಿ. ಇದನ್ನ ಪ್ರಶ್ನೆ ಕೂಡ ಮಾಡಬಾರದು ಅಂತಂದ್ರೆ ಹೆಂಗೆ? ಮಾತೆತ್ತಿದ್ರೆ ಜಾತ್ಯತೀತ ವ್ಯವಸ್ಥೆ ಭಾರತದ್ದು. ನಾವು ಪ್ರಶ್ನೆ ಕೇಳೋದ್ರಿಂದ ಬೇರೆ ಧರ್ಮದವರಿಗೆ ಅವರ ಭಾವನೆಗಳಿಗೆ ಧಕ್ಕೆ ಆಗತ್ತೆ, ನೋವುಂಟಾಗತ್ತೆ, ಅಥವಾ ಕೆಲವರಿಗೆ ಅದು ತದ್ವಿರುದ್ಧವಾಗಿ ಭಾಸವಾಗಬಹುದು, ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗಬಹುದು. ಹೀಗಾಗಿ ನೀವು ಮಾತನಾಡಬೇಡಿ. ಎಷ್ಟು ದಿನಗಳ ಕಾಲ ಹೀಗೆ ಸನಾತನ ಧರ್ಮದ ಪಾಲಕರು ತಮಗಾದ ಅನ್ಯಾಯವನ್ನ ಕೂಡ ಸಹಿಸಿಕೊಂಡು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ದಲೇ ಇರಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಪವನ್ ಕಲ್ಯಾಣ್ ಅವರು ಕೇಳಿದ್ದಾರೆ. ಇದರ ಜೊತೆಗೆ ಹಿಂದೂ ಧರ್ಮದ ಪಾಲಕರು ಪ್ರತಿಯೊಬ್ಬರೂ ಕೂಡ ಧರ್ಮ ರಕ್ಷಣೆಯ ದೀಕ್ಷೆಯನ್ನ ತೊಡಬೇಕು ಅನ್ನೋ ಕರೆಯನ್ನ ಕೊಟ್ಟಿದ್ದಾರೆ. ಸ್ವತಃ ತಾವು ಕೂಡ 11 ದಿನಗಳ ದೀಕ್ಷೆಯನ್ನ ಇವತ್ತು ಸ್ವೀಕರಿಸಿದ್ದಾರೆ. ಯಾಕಾಗಿ ಈ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ನಡೆಸುತ್ತಿದ್ದಾರೆ ಪವನ್ ಕಲ್ಯಾಣ್? ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಗುಂಟೂರು ಜಿಲ್ಲೆಯ ನಂಬೂರಿನಲ್ಲಿ ಈಗಷ್ಟೇ ಆ ದೇವಸ್ಥಾನದ ಚಿತ್ರಣವನ್ನ ಗಮನಿಸ್ತಾ ಇದ್ರಿ. ಈ ನಂಬೂರಿನಲ್ಲಿ ಇರತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ಸ್ವೀಕರಿಸಿದ್ದಾರೆ. 11 ದಿನ ದೀಕ್ಷೆ ನಡೆಸೋದಾಗಿ ಪವನ್ ಕಲ್ಯಾಣ್ ತಿಳಿಸಿದ್ದಾರೆ. ಶ್ರೀ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೀಕ್ಷೆಯನ್ನ ಸ್ವೀಕರಿಸಲಾಗಿದೆ. ಇವತ್ತಿನಿಂದ 11 ದಿನಗಳ ಕಾಲ ದೀಕ್ಷೆಯನ್ನ ಕೈಗೊಳ್ಳಲಿದ್ದಾರೆ. ಆ ನಂತರ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡಿತೇನೆ. 11 ದಿನಗಳ ಕಾಲ ವ್ರತವನ್ನ ದೀಕ್ಷೆಯನ್ನ ಅನುಸರಿಸಿ ಅದಾದ ನಂತರದಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡಿತೇನೆ ಅಂತ ಹೇಳಿದ್ದಾರೆ. ಹಿಂದಿನ ಪಾಲಕರ ಪಾಪ ಶುದ್ಧೀಕರಿಸುವ ಶಕ್ತಿ ತನಗೆ ನೀಡು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ದಾರೆ. ಹಿಂದಿನ ಸರ್ಕಾರ, ಆ ಸರ್ಕಾರದ ಅವಧಿಯಲ್ಲಾದ ಕೆಲವೊಂದಷ್ಟು ಅಪಚಾರಗಳು, ಈ ಅಪಚಾರದಿಂದಾದ ಪಾಪ, ಅದನ್ನು ಶುದ್ಧೀಕರಣ ಮಾಡುವ ಶಕ್ತಿ ನನಗೆ ಕೊಡು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಈ ದೀಕ್ಷೆಯನ್ನು ಸ್ವೀಕರಿಸಿದ್ದೇನೆ ಅಂತ ಮಾತನಾಡಿದ್ದಾರೆ ಪವನ್ ಕಲ್ಯಾಣ್. ದೇವರಲ್ಲಿ ನಂಬಿಕೆ, ಪಾಪ ಭೀತಿ ಇಲ್ಲದವರಿಂದ ಇಂತಹ ಕೃತ್ಯ ಆಗಿದೆ. ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು YSRCP ಪಕ್ಷದ ಆಡಳಿತ, ಜಗನ್ ರೆಡ್ಡಿ ಅವರ ಆಡಳಿತ, ಆ ಸಂದರ್ಭದಲ್ಲಿ ಆದಂತಹ ಕೆಲವೊಂದು ನಿರ್ಧಾರಗಳು, ಇವೆಲ್ಲವೂ ಕೂಡ ದೇವರ ಬಗ್ಗೆ ಭಕ್ತಿ, ಹಾಗೆ ಪಾಪ ಭೀತಿ ಇದ್ಯಾವುದೂ ಕೂಡ ಅಂದಿನ ಸರ್ಕಾರದ ಪ್ರತಿನಿಧಿಗಳಿಗೆ ಇರಲಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಈ ಪದಗಳ ಮೂಲಕ ವಿವರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಪವನ್ ಕಲ್ಯಾಣ್. TTD ಆಡಳಿತ ಮಂಡಳಿ ಇದನ್ನ ಪತ್ತೆ ಮಾಡದೇ ಇರೋದು ಕೂಡ ಅಚ್ಚರಿಯನ್ನ ತಂದಿದೆ. TTD ಆಡಳಿತ ಮಂಡಳಿ, ಸರ್ಕಾರ ಯಾವುದೇ ಪಕ್ಷ ನಡೆಸ್ತಿದ್ರೂ ಕೂಡ ಅದರ ಜವಾಬ್ದಾರಿ ಇರೋದು ದೇವಸ್ಥಾನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ರಿಯಾವಿಧಾನಗಳು ಕೂಡ ಕ್ರಮಬದ್ಧವಾಗಿ ನಡಿಬೇಕು. ಯಾವುದೇ ರೀತಿಯ ಪ್ರಮಾದಗಳಿಗೆ, ಅಪಚಾರಗಳಿಗೆ ಅವಕಾಶ ಇರದೇ ಇರೋ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗೋದೇ TTDಯ ಆದ್ಯ ಕರ್ತವ್ಯ. ಆದರೆ ಹಿಂದಿನ ಸರ್ಕಾರ ಇದ್ದ ಅವಧಿಯಲ್ಲಿ TTD ಇದನ್ನ ಗಮನಿಸಲಿಲ್ಲ ಯಾಕೆ ಅನ್ನೋದೇ ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ ಪವನ್ ಕಲ್ಯಾಣ್ ಅವರ ಮಾತು. ದುರ್ಮಾರ್ಗ ದೌಷ್ಟ್ಯಗಳಿಗೆ ಹೆದರಿ ಸುಮ್ಮನಾಗಿದ್ರ TTDಯ ಸಿಬ್ಬಂದಿ. ನಾವು ಈ ತಿಮ್ಮಪ್ಪನ ಪ್ರಸಾದದ ವಿಚಾರ ಬಹಿರಂಗವಾದ ನಂತರದಲ್ಲಿ TTDಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಒಬ್ಬ ಮಾಜಿ ಅರ್ಚಕರು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ನನಗೆ ಈ ವಿಚಾರ ಮುಂಚೆನೇ ಗೊತ್ತಾಗಿತ್ತು. ನಾನು ಕೆಲವರಿಗೆ ಈ ವಿಚಾರವನ್ನು ತಿಳಿಸೋ ಪ್ರಯತ್ನ ಮಾಡಿದೆ, ಆದರೆ ಅನೇಕ ಪ್ರಭಾವಿಗಳ ಒತ್ತಡ ಇತ್ತು. ಹೀಗಾಗಿ ನನ್ನ ಧ್ವನಿ ಅಡಗಿ ಹೋಯಿತು. ಅದಕ್ಕೆ ಹೆಚ್ಚಿನ ಮಾನ್ಯತೆ ಸಿಗಲಿಲ್ಲ. ಪ್ರಸಾದದಲ್ಲಿ ಪ್ರಮಾದ ಆಗ್ತಿದೆ ಅನ್ನೋದು ನನಗೆ ಗೊತ್ತಿತ್ತು. ಇದರ ವಿರುದ್ಧವಾಗಿಯೂ ಕೂಡ ನಾನು ನಿಂತೆ, ಆದರೆ ನನ್ನ ಧ್ವನಿ ಗಟ್ಟಿಯಾಗಿ ನಿಲ್ಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರು. ಇದೇ ರೀತಿಯ ಒತ್ತಡದಲ್ಲಿ ಕೇವಲ ಒಬ್ಬ ಅರ್ಚಕ ಮಾತ್ರವಲ್ಲ, ಇದೇ ರೀತಿಯ ಒತ್ತಡದಲ್ಲಿ TTDಯ ಸಿಬ್ಬಂದಿ ಕೂಡ ಇದ್ರ. ಗೊತ್ತಿದ್ದು ಕಳಪೆ ಕ್ವಾಲಿಟಿಯ ತುಪ್ಪವನ್ನು ಬಳಕೆ ಮಾಡಲಾಗ್ತಾ ಇದೆ, ಇದರಿಂದ ತಿಮ್ಮಪ್ಪನ ಪ್ರಸಾದದ ಪಾವಿತ್ರ್ಯತೆಗೆ ಧಕ್ಕೆ ಆಗ್ತಿದೆ ಅನ್ನೋದು ಗೊತ್ತಿದ್ದೂ ಕೂಡ ಸರ್ಕಾರದ ಪ್ರತಿನಿಧಿಗಳು, ಅವರ ಇಚ್ಛಾಶಕ್ತಿ ಇದು ಎಲ್ಲಿ ತಮ್ಮ ಈ ಹೇಳಿಕೆಗೆ ವಿರುದ್ಧವಾಗಿರುತ್ತೋ, ಎಲ್ಲಿ ಸರ್ಕಾರ ಈ ಒಂದು ನಮ್ಮ ಪ್ರಶ್ನೆಯನ್ನ ಸ್ಪಂದಿಸುತ್ತಾ ಇಲ್ವಾ ಸರ್ಕಾರ ಅನ್ನೋ ಒಂದು ಭಯದಿಂದ TTDಯ ಸಿಬ್ಬಂದಿಗಳು ಸುಮ್ಮನೆ ಇದ್ರಾ ಅಂತ ಕೇಳುವ ಮೂಲಕ ಹಿಂದಿನ ಸರ್ಕಾರದ ಕಡೆಗೇನೆ ಮತ್ತೊಮ್ಮೆ ಬೊಟ್ಟು ಮಾಡಿದ್ದಾರೆ ಪವನ್ ಕಲ್ಯಾಣ್. ಇದೆಲ್ಲದರ ಜೊತೆಗೆ ನಮ್ಮ ಧರ್ಮವನ್ನ ನಾವೇ ಕಾಪಾಡಿಕೊಳ್ಳಬೇಕು ಅನ್ನೋ ಒಂದು ಪ್ರಖರವಾದ ಸಂದೇಶವನ್ನ ಕೂಡ ಪವನ್ ಕಲ್ಯಾಣ್ ನೀಡಿದ್ದಾರೆ. ಸೆಕ್ಯುಲರ್ ದೇಶ ಇರಬಹುದು, ಜಾತ್ಯತೀತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರಬಹುದು, ಅನ್ಯ ಧರ್ಮಗಳಿಗೆ ನೀಡುವ ಪ್ರಾಮುಖ್ಯತೆ, ಅನ್ಯ ಧರ್ಮಗಳಿಗೆ ನೀಡುವಂತಹ ಪ್ರಾಮುಖ್ಯತೆ ಹಾಗೆ ಗೌರವ ಇದೆಲ್ಲವೂ ಕೂಡ ಇರಬೇಕು. ಇದರ ಜೊತೆಗೇನೆ
ನಮ್ಮ ಧರ್ಮ, ನಮ್ಮ ಧರ್ಮದ ರಕ್ಷಣೆಯ ಜವಾಬ್ದಾರಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬರದ್ದೂ ಕೂಡ ಆಗಿರಬೇಕು ಅನ್ನೋ ಸಂದೇಶವನ್ನ ಕೂಡ ಪವನ್ ಕಲ್ಯಾಣ್ ನೀಡಿದ್ದಾರೆ. ಹೊಸ ಪ್ರತಿಜ್ಞೆಯ ಮೂಲಕ ಅಂದರೆ ಸ್ವತಃ ತಾವೇ ದೀಕ್ಷೆಯನ್ನ ಕೈಗೊಳ್ಳೋ ಮೂಲಕ ನಾನು ಇನ್ನು ಮುಂದೆ ಈ ಸನಾತನ ಧರ್ಮ ರಕ್ಷಣೆಯ ಹೋರಾಟವನ್ನ ಮತ್ತಷ್ಟು ಪ್ರಬಲವಾಗಿ ನಡೆಸುವ ಪ್ರಯತ್ನವನ್ನ ಮಾಡ್ತೇನೆ. ಸರ್ಕಾರದ ಭಾಗವಾಗಿಯೂ ನನ್ನ ಪ್ರಯತ್ನಗಳು ಮುಂದುವರಿಯುತ್ತೆ. ಹಾಗೆ ಪ್ರತಿಯೊಬ್ಬ ಸನಾತನ ಧರ್ಮದ ಪಾಲಕ, ಹಿಂದೂ ಧರ್ಮದ ಪಾಲಕ ತನ್ನ ಧರ್ಮ ರಕ್ಷಣೆ ತನ್ನ ಜವಾಬ್ದಾರಿ ಅನ್ನೋದನ್ನ ಅರಿತುಕೊಳ್ಳಬೇಕು ಅನ್ನೋ ಸಂದೇಶವನ್ನ ಪವನ್ ಕಲ್ಯಾಣ್ ರವಾನಿಸಿದ್ದಾರೆ. ಈ ಕಡೆಯಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದದ ಬೆನ್ನಲ್ಲೇ ಇದೀಗ ಪ್ರಾಯಶ್ಚಿತ್ತ ದೀಕ್ಷೆ ನಡೆಸಲಿಕ್ಕೆ ಪವನ್ ಕಲ್ಯಾಣ್ ಮುಂದಾಗಿದ್ದಾರೆ. ವೈಯಕ್ತಿಕವಾಗಿ ಸರ್ಕಾರದ ಭಾಗವಾಗಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಷ್ಟೇ ವಿವರಿಸ್ತಾ ಇದ್ವಿ, ಒಂದು ಪವಿತ್ರೋತ್ಸವ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆದರೆ ವೈಯಕ್ತಿಕವಾಗಿ ಪವನ್ ಕಲ್ಯಾಣ್ ಅವರೇನೆ ಸ್ವಯಂ ಪ್ರೇರಿತರಾಗಿ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನೋಡಿ, ಆ ದೃಶ್ಯನ ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ ಗುಂಟೂರು ಜಿಲ್ಲೆಯ ನಂಬೂರಿನ ಶ್ರೀ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ನಂಬೂರಿನಲ್ಲಿರ್ತಕ್ಕಂಥ ವಿಶೇಷ ಮಹಿಮೆಯುಳ್ಳ ದೇವಸ್ಥಾನ, ಇದು ದೈವ ಸನ್ನಿಧಿ ಅಂತ ಹೇಳಿ ನಂಬಲಾಗತ್ತೆ. ನಂಬೂರಿನ ಶ್ರೀ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ದೀಕ್ಷೆಯನ್ನ ಸ್ವೀಕರಿಸಿದ್ದಾರೆ ಪವನ್ ಕಲ್ಯಾಣ್. ಇವತ್ತಿನಿಂದ ಪ್ರಾರಂಭವಾಗಿ ಮುಂದಿನ 11 ದಿನಗಳ ಕಾಲ ಈ ದೀಕ್ಷೆಯನ್ನ ಅವರು ನಡೆಸಲಿದ್ದಾರೆ. ತಿರುಪತಿ ಲಡ್ಡು ಅಂದರೆ ಅದು ಅಮೃತಕ್ಕೆ ಸಮಾನವಾಗಿ ಜನರು ನೋಡ್ತಾರೆ, ಭಕ್ತರು ಅದನ್ನ ಪರಿಗಣಿಸ್ತಾರೆ. ಅಂಥ ಲಡ್ಡು ಪ್ರಸಾದ ಅಶುದ್ಧವಾಗಿದೆ. ಈ ಪಾಪವನ್ನ ಆರಂಭದಲ್ಲೇ ಪತ್ತೆ ಹಚ್ಚೋಕೆ ಸಾಧ್ಯ ಆಗದೆ ಇರೋದು ಹಿಂದೂ ಜನಾಂಗಕ್ಕೆ ಕಳಂಕ. ತಮ್ಮನ್ನು ಒಳಗೊಂಡಂತೆ ನೀಡಿರುವ ಹೇಳಿಕೆ ಇದು. ಪವನ್ ಕಲ್ಯಾಣ್ ಅವರು ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು ಬೆರೆಸಿರೋದು ಗೊತ್ತಾದ ಕ್ಷಣ ನನಗೂ ಕೂಡ ಆಘಾತ ಆಗಿದೆ. ತಪ್ಪಿತಸ್ಥ ನಾನೂ ಕೂಡ ಇದರಲ್ಲಿ ಅನ್ನೋ ಭಾವನೆ ಕಾಡ್ತಾ ಇದೆ. ಜನರ ಹಿತಕ್ಕಾಗಿ ಹೋರಾಟ ನಡೆಸ್ತಾ ಇರುವ ನನಗೆ ಆರಂಭದಲ್ಲೇ ಇಂಥ ತೊಂದರೆಗಳು ಗಮನಕ್ಕೆ ಬಂದಿರೋದು. ಈಗಷ್ಟೇ ಅವರ ಸರ್ಕಾರ ರಚನೆಯಾಗಿ ಆಡಳಿತವನ್ನ ಸ್ವೀಕರಿಸಿದೆ. ಸರ್ಕಾರ ರಚನೆಯಾಗಿ ಆಡಳಿತ ನಡೆಸೋಕೆ ಪ್ರಾರಂಭವಾದ ಶುರುವಲ್ಲೇ ಈ ವಿಚಾರ ಗಮನಕ್ಕೆ ಬಂದಿರೋದು ನೋವನ್ನ ತಂದಿದೆ. ಮುಂಚೆನ ನಮಗೆ ಗೊತ್ತಾಗ್ಲಿಲ್ವಲ್ಲ ಅನ್ನೋದು ಕೂಡ ಆಘಾತಕ್ಕೆ ಕಾರಣವಾಗಿದೆ. ಸನಾತನ ಧರ್ಮವನ್ನ ನಂಬಿ ಆಚರಿಸುವ ಎಲ್ಲರೂ ಕೂಡ ಇದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಪವನ್ ಕಲ್ಯಾಣ್ ಮಾತನಾಡಿದ್ದಾರೆ. ತಾವು ಕೂಡ ವೈಯಕ್ತಿಕವಾಗಿ ಪ್ರಾಯಶ್ಚಿತ್ತಕ್ಕೆ ಮುಂದಾಗುವ ಸಲುವಾಗಿ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ಸ್ವೀಕರಿಸಿದ್ದಾರೆ. ಅದರ ದೃಶ್ಯವನ್ನ ನೀವು ಗಮನಿಸ್ತಿದ್ದೀರಿ. కానీ దేశంలో కోట్లాది మంది హిందువులు అపవిత్రమైతే, ఈ ప్రసాదం అపవిత్రమైతే ఒక్కరు కూడా మాట్లాడకూడదు, ఇది సెక్యులర్ వ్యవస్థకు విఘాతం అంటే హిందువులకి మనోభావాలు ఉండవా? ఇది ఒక్కరు నిందించట్లా, అసలు మీరు ప్రస్తావన చేయకూడదు, ఇది తప్పు, ఇది మాట్లాడకూడదంటే ఎట్లా? ఇదే వేరే మతానికి మీరు అన్వయిస్తారా? నేను అన్ని మతాలని సమానంగా గౌరవించేవాడిని, ఇస్లాంని గౌరవించేవాడిని, క్రిస్టియానిటీని గౌరవించేవాళ్ళం మేమందరం. సనాతన ధర్మం అని మొత్తుకుంటున్నాం. దేనికి సనాతన ధర్మం అంటే? సనాతన ధర్మానికి ఒకరు ప్రారంభించింది కాదు. ఇది ఒక వ్యక్తి ఒక కూర్చోబెట్టి ఒకరు స్టార్ట్ చేసింది కాదు. ఇది కొన్ని వేలాది సంవత్సరాలుగా అన్ని మతాలని, అన్ని విశ్వాసాలని అలింగనం చేసుకున్న నేల ఇది.